ಹೋಟೆಲ್ ಸಿಬ್ಬಂದಿ ಮೇಲೆ ಪೊಲೀಸರು ದೌರ್ಜನ್ಯ ನಡೆಸಿದ್ದಾರೆ. ಕಾಫಿ ಟೋಕನ್ ಕೇಳಿದ್ದಕ್ಕೆ ಸಿಬ್ಬಂದಿ ಮೇಲೆಯೇ ಹಲ್ಲೆ ನಡೆಸಿದ್ದಾರೆ. ಕಾಫಿ ಕೇಳಿದ್ದಾರೆ ಪೊಲೀಸರು, ಅದಕ್ಕೆ ಟೋಕನ್ ತಗೊಂಡು ಬನ್ನಿ ಅಂತ ಹೇಳಿದ್ದಕ್ಕೆ ಹೋಟೆಲ್ನ ಸಿಬ್ಬಂದಿ ಮೇಲೆ ಪೊಲೀಸರು ಹಲ್ಲೆ ನಡೆಸಿದ್ದಾರೆ. ಹೋಟೆಲ್ ಸಿಬ್ಬಂದಿಗೆ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಏರ್ಪೋರ್ಟ್ ಠಾಣೆಯ ಸಿಬ್ಬಂದಿ ಗಂಗರಾಜು, ಬಾಲಪ್ಪ, ಕುಮಾರ್ ಎನ್ನುವವರಿಂದ ಈ ದೌರ್ಜನ್ಯ ನಡೆದಿರುವಂತದ್ದು. ಪೊಲೀಸರ ಮೇಲೆ ದೂರು ದಾಖಲಿಸಿದ್ದಾರೆ ಈಗ ಹೋಟೆಲ್ ಸಿಬ್ಬಂದಿ. ದೇವನಹಳ್ಳಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಪೊಲೀಸರು. ಠಾಣೆಯಲ್ಲಿ ಎಫ್ಐಆರ್ ಕೂಡ ಈಗಾಗಲೇ ದಾಖಲಾಗಿರುವಂತದ್ದು. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪೊಲೀಸ್ ಠಾಣೆಯಲ್ಲೇ ಎಫ್ಐಆರ್ ದಾಖಲು ಮಾಡಲಾಗಿದೆ. ರಾತ್ರಿ ಪಾಳಿಯಲ್ಲಿ ಇದ್ದಂತಹ ಪೊಲೀಸ್ ಸಿಬ್ಬಂದಿಗಳಿಬ್ರು ಹೋಟೆಲ್ಗೆ ಹೋಗಿದ್ದಾರೆ. ಹೋಟೆಲ್ಗೆ ಹೋಗಿ ಕಾಫಿ ತಗೊಂಡು ಬನ್ನಿ ಅಂತ ಡಿಮ್ಯಾಂಡ್ ಮಾಡಿದ್ದಾರೆ. ಕಾಫಿ ಕೊಡಬೇಕು ಅಂತ ಅಂದ್ರೆ ಟೋಕನ್ ತಗೊಂಡು ಬನ್ನಿ ಅಂತ ಹೋಟೆಲ್ ಸಿಬ್ಬಂದಿ ಹೇಳಿದ್ದಾರೆ. ನಮ್ಮ ಬಳಿನೇ ಟೋಕನ್ ಕೇಳ್ತೀಯಾ ಅಂತ ಹೋಟೆಲ್ನ ಸಿಬ್ಬಂದಿಗೆ ಪೊಲೀಸರು ಆವಾಜ್ ಹಾಕಿ ಹಲ್ಲೆ ನಡೆಸಿದ್ದಾರೆ. ಏರ್ಪೋರ್ಟ್ನ ಆಲ್ಫಾ ಬಿಲ್ಡಿಂಗ್ ನಲ್ಲಿರುವಂತಹ ಹೋಟೆಲ್ನಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ನೋಡಿ, ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದೀವಿ. ಮುಷ್ಟಿ ಹಿಡಿದು ಪೊಲೀಸರು ಆ ಹೋಟೆಲ್ ಸಿಬ್ಬಂದಿ ಮೇಲೆ ಏಕಾಏಕಿ ಹಲ್ಲೆ ಮಾಡ್ತಿದ್ದಾರೆ. ಕೆಲವು ಸಿಬ್ಬಂದಿಗಳು ಇದನ್ನೇ ಚಾಳಿ ಮಾಡ್ಕೊಬಿಟ್ಟಿದ್ದಾರೆ. ಅಧಿಕಾರವನ್ನ ದುರುಪಯೋಗ ಮಾಡ್ಕೊಳ್ಳುವಂಥದ್ದು. ಪೊಲೀಸರಾದ್ರೆ ನಾವು ಏನ್ ಬೇಕಾದ್ರೂ ಮಾಡಬಹುದು ಅನ್ನುವಂತಹ ಹೆದರಿಕೆಯನ್ನ ಹಾಕಿಸಿ ಅವರನ್ನ ಬೆದರಿಸಿ ವಸೂಲಿ ಮಾಡುವಂಥದ್ದು. ಇಂತಹ ಘಟನೆಗಳನ್ನ ನಾವು ಈ ಹಿಂದೆ ಕೂಡ ಸಾಮಾನ್ಯವಾಗಿ ನೋಡಿರ್ತೀವಿ. ಕೆಲವು ಪೊಲೀಸ್ ಸಿಬ್ಬಂದಿಗಳ ಈ ದೌರ್ಜನ್ಯದಿಂದಾಗಿ, ಇಂತಹ ದುಷ್ಕೃತ್ಯದಿಂದಾಗಿ ಎಲ್ಲಾ ಪೊಲೀಸ್ ಸಿಬ್ಬಂದಿಗಳಿಗೂ ಕೂಡ ಕೆಟ್ಟ ಹೆಸರು ಬರೋ ರೀತಿ ಆಗಿದೆ. ನೋಡಿ, ಈಗ ಏರ್ಪೋರ್ಟ್ ಕೆಂಪೇಗೌಡ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ನಿಲ್ದಾಣದಲ್ಲಿ ಕೂಡ ಇವರ ಒಂದು ದರ್ಬಾರ್ ನಿಂತಿಲ್ಲ. ಅಲ್ಲಿ ಕೂಡ ಹೋಟೆಲ್ ಸಿಬ್ಬಂದಿ ಮೇಲೆ ಹಲ್ಲೆ ನಡೆಸಿದ್ದಾರೆ. ರಾತ್ರೋರಾತ್ರಿ ಹೋಗಿ ಕಾಫಿ ಕೊಡಿ ಅಂತ ಡಿಮ್ಯಾಂಡ್ ಮಾಡಿದ್ರೆ ಆ ಹೋಟೆಲ್ ಸಿಬ್ಬಂದಿ ಸಾಮಾನ್ಯವಾಗಿ ಅಲ್ಲಿ ಸಿಸ್ಟಮ್ ಏನಿರುತ್ತೆ ಅದನ್ನ ಅವ್ರು ಫಾಲೋ ಮಾಡ್ತಿರ್ತಾರೆ. ಟೋಕನ್ ತಗೊಂಡು ಬಂದು ಅಲ್ಲಿ ಕಾಫಿ ಕುಡಿಯುವಂತದ್ದು ಸಾಮಾನ್ಯವಾಗಿರುವಂತಹ ನಿಯಮ. ಆ ನಿಯಮವನ್ನ ನನ್ನನ್ನೇ ಕೇಳ್ತೀಯಾ ಅಂತ ದರ್ಪ ಮೆರೆದಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮನುಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮನುಕುಮಾರ್, ಪೊಲೀಸರು ಈ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ನಡೆದಿರುವಂತಹ ಈ ಘಟನೆ ಇದೆಯಲ್ಲ, ಪೊಲೀಸರ ಮೇಲೆ ಮತ್ತಷ್ಟು ಜನಸಾಮಾನ್ಯರಿಗೆ ನಂಬಿಕೆ ಕಳ್ಕೊಳ್ಳುವಂತಹ ಘಟನೆ ಇದು. ಯಾಕೆ ಈ ರೀತಿ ಘಟನೆ ನಡೆದಿರುವಂತದ್ದು ಅಂತ? ಚೈತ್ರ, ಏನು ಈ ಪೊಲೀಸರು ಈಗ ಹಲ್ಲೆ ಮಾಡಿರುವಂತ ಘಟನೆ ನಡೆದಿರುವಂತದ್ದು ಪ್ರಮುಖವಾಗಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಪೊಲೀಸ್ ಠಾಣೆಯ 3 ಜನ ಸಿಬ್ಬಂದಿ ಏನಿದ್ದಾರೆ, ಈ 3 ಜನ ರಾತ್ರಿ ಪಾಳ್ಯದಲ್ಲಿ ಕೆಲಸವನ್ನು ಸಹ ಮಾಡ್ತಾ ಇರ್ತಾರೆ. ಏಕಾಏಕಿ ಏನು ಪಕ್ಕದಲ್ಲೇ ಇದ್ದಂತ ಹೋಟೆಲ್ನ ಬಳಿ ಹೋಗ್ತಾರೆ. ಹೋಟೆಲ್ನ ಬಳಿ ಹೋಗ್ತಿದ್ದಂತೆ ನಮ್ಗೆ ಕಾಫಿ ಕೊಡಿ ಅಂತ ಕೇಳ್ತಾರೆ. ಆದ್ರೆ ಅಲ್ಲಿದ್ದಂತ ಏನು ಸಿಬ್ಬಂದಿ, ನೀವು ಅದು ಬಿಲ್ ತೆಗೆದುಕೊಳ್ಬೇಕು, ಬಿಲ್ ತೆಗೆದುಕೊಳ್ಳದಿದ್ರೆ ನಾವು ಕಾಫಿ ಟೀ ಏನನ್ನು ಕೊಡೋದಿಲ್ಲ ಅಂತ ಹೇಳ್ತಾರೆ. ಆಗ ಏನು ನಾವು ಇದೇ ಪೊಲೀಸ್ ಠಾಣೆ ವ್ಯಾಪ್ತಿಯ ಸಿಬ್ಬಂದಿ ಆದ್ರೂ ಕೂಡ ನಮ್ಮ ಬಳಿ ಏನೋ ಟಿಕೆಟ್ ಕೇಳ್ತೀಯ ಅನ್ನೋಂಥ ನಿಟ್ಟಿನಲ್ಲಿ ಮಾತಿಗೆ ಬೆಳೆದು ಜಗಳಕ್ಕೂ ಕೂಡ ಮುಂದಾಗ್ತಾರೆ. ಆದ್ರೆ ಏಕಾಏಕಿ ಏನು ಪೊಲೀಸ್ ಸಿಬ್ಬಂದಿಯ ಯುವಕನ ಮೇಲೆ ಹಲ್ಲೆಯನ್ನು ಸಹ ಮಾಡಿರುವಂತದ್ದು. ಹೀಗಾಗಿ ಏನು ಪೊಲೀಸ್ ಸಿಬ್ಬಂದಿಯೇ ನ್ಯಾಯ ಕೊಡ್ಬೇಕಾದಂತ ಪೊಲೀಸ್ ಸಿಬ್ಬಂದಿಯೇ ಈಗ ಕ್ಷುಲ್ಲಕ ಕಾರಣಕ್ಕೆ ಯುವಕನ ಮೇಲೆ ಹಲ್ಲೆ ಮಾಡಿ ಗುರಿಯಾಗಿರುವಂತದ್ದು. ಚೈತ್ರ, ಧನ್ಯವಾದ ಮನುಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ.